ಇರಾನ್ ಎನರ್ಜಿ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ 5 ದಿನ ಮುಂದೂಡಿಕೆ. ಟ್ರಂಪ್ ಘೋಷಣೆ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆ $113ನಿಂದ $100ಗೆ ಇಳಿಕೆ. ಯುದ್ಧ ನಿಂತರೆ ಇನ್ನಷ್ಟು ಡೌನ್ ಫೇಕ್ಸ್. ಭಾರೀ ರಕ್ತಪಾತ ಕಂಡಿದ್ದ ಷೇರು ಮಾರುಕಟ್ಟೆಯಲ್ಲೂ ಪಾಸಿಟಿವ್ ಸಿಗ್ನಲ್. ನಿಫ್ಟಿ 200 ಅಂಕ, ಸೆನ್ಸೆಕ್ಸ್ 700 ಪಾಯಿಂಟ್ ಏರಿಕೆ. ಹೂಡಿಕೆದಾರರಲ್ಲಿ ಸ್ವಲ್ಪ ನಿರಾಳತೆ. ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ನಿತ್ಯ 3300 ಸಿಲಿಂಡರ್. ಇನ್ನಾದರೂ ಸಮಸ್ಯೆ ನಿವಾರಣೆಯಾಗತ್ತಾ? ಹೋಟೆಲ್ಗಳಲ್ಲಿ ಯಥಾಸ್ಥಿತಿ ಮರಳೋದು ಯಾವಾಗ? ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಮುಗಿಬೀಳ್ತಾ ಇರುವ ಜನ. ಬಹುತೇಕ ಬಂಕ್ಗಳಲ್ಲಿ ಸಿಕ್ಕಾಪಟ್ಟೆ ರಶ್. ಬಾಟಲ್ಗಳಲ್ಲೂ ತುಂಬಿಸಿಕೊಂಡು ಹೋಗ್ತಾ ಇರುವ ಗ್ರಾಹಕರು. ರಾಯಚೂರಲ್ಲೂ ಪೆಟ್ರೋಲ್ ಬಂಕ್ಗಳು ಹೌಸ್ಫುಲ್. ರಾತ್ರಿ 12 ಗಂಟೆವರೆಗೂ ಕ್ಯೂ. ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ 50-60 ಲೀಟರ್ ಕ್ಯಾನ್ ಹಿಡಿದು ಬಂದ ಜನ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯ ಎಫೆಕ್ಟ್. ಬೇಸಿಗೆ ಆರಂಭದಲ್ಲಿ ಎಸಿಗಳ ರೇಟ್ ಹೆಚ್ಚಳ. ಪ್ರಮುಖ ಕಂಪನಿಗಳಿಂದ 5ರಿಂದ 15% ಹೈಕ್. ದಾವಣಗೆರೆ ದಕ್ಷಿಣದಲ್ಲಿ ರೆಬೆಲ್ಸ್ ಒಗ್ಗೂಡಿಸಲು ಬಿಎಸ್ವೈ ಯಶಸ್ವಿ. ಯಡಿಯೂರಪ್ಪ ನೇತೃತ್ವದಲ್ಲಿ ಒಗ್ಗಟ್ಟಿನ ಪ್ರದರ್ಶನ. ಅಭ್ಯರ್ಥಿ ಗೆಲುವಿಗೆ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಟೀಮ್ ಕೂಡ ಒಂದಾಗಿ ಶ್ರಮ. ಉಪಸಮರ ಗೆಲ್ಲೋದಕ್ಕೆ ಸಿಎಂ ಡಿಸಿಎಂ ಪಣ. ಸಿದ್ದರಾಮಯ್ಯ ಡಿಕೆಶಿ ಒಗ್ಗಟ್ಟಿನ ಮಂತ್ರ. ಇತರೆ ನಾಯಕರನ್ನು ಒಗ್ಗೂಡಿಸಿ 2 ಕ್ಷೇತ್ರಗಳ ವಿಜಯಕ್ಕೆ ಪ್ಲಾನ್. ದೇವೇಗೌಡರ ರಾಜ್ಯಸಭೆ ಆಯ್ಕೆಗೆ ಕಸರತ್ತು. ಕರ್ನಾಟಕದಿಂದ ಬೇಡ, ಬಿಜೆಪಿಗೆ ಸ್ಪಷ್ಟ ಬಹುಮತ ಇರೋ ಬೇರೆ ರಾಜ್ಯದಿಂದ ಆರಿಸೋಣ. ಮಾಜಿ ಪ್ರಧಾನಿಯ ಮನವೊಲಿಸಿದ ಪ್ರಧಾನಿ ಮೋದಿ. ಮಂಗಳೂರಲ್ಲಿ ಮಸೀದಿ ವಿಚಾರದಲ್ಲಿ 2 ಗುಂಪುಗಳ ಗಲಾಟೆ. ಅವಾಚ್ಯವಾಗಿ ನಿಂದಿಸಿ ಕತ್ತಿ ಹಾಗೂ ದೊಣ್ಣೆಯಿಂದ ಹಲ್ಲೆ. ದೂರು ಪ್ರತಿದೂರು ಸೇರಿ 3 ಪ್ರಕರಣ ದಾಖಲು. ಕಾಫಿನಾಡಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದತ್ತಪೀಠ ವಿವಾದ. ಪೂಜಾ ವಿಧಿವಿಧಾನದ ವಿರುದ್ಧ ಮುಸ್ಲಿಮರ ಆಕ್ರೋಶ. ಜಿಯಾರತ್ ಸಲ್ಲಿಸೋದಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡದೇ ಇದ್ದಿದ್ದಕ್ಕೆ ಅಸಮಾಧಾನ. ಗಂಡ ಹೆಂಡತಿ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಅಪಘಾತ. 9 ತಿಂಗಳ ಗರ್ಭಿಣಿಗೆ ತಲೆಗೆ ಗಂಭೀರ ಗಾಯ. ಸತತ 3 ಗಂಟೆಗಳ ಕಾಲ ಮಹಿಳೆಗೆ ನಡೆಸಿದ ಶಸ್ತ್ರಚಿಕಿತ್ಸೆ ಯಶಸ್ವಿ. ಕೆಂಗೇರಿಯಲ್ಲಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ಅಪಘಾತದ ಬಳಿಕ ಶವ ಕಸದ ರಾಶಿಗೆ ಎಸೆದಿದ್ದ ಆಟೋ ಚಾಲಕ. ತಲೆ ಮರೆಸಿಕೊಂಡಿರುವ ಡ್ರೈವರ್ಗಾಗಿ ಹುಡುಕಾಟ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಪಘಾತ. ಕೆಎಸ್ಆರ್ಟಿಸಿ ಬಸ್ ಹರಿದು ವೃದ್ಧೆ ಸಾವು. ಮಗಳ ಮನೆಗೆ ಬಂದಿದ್ದ ಮಹಾದೇವಿಯ ದುರಂತ ಅಂತ್ಯ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ 16.17 ಕೋಟಿ ಲೂಟಿ. ಬಳ್ಳಾರಿ ವಲಯ ಕೆಐಡಿಬಿ ಕಚೇರಿಯಲ್ಲಿ ಅಕ್ರಮ ವರ್ಗಾವಣೆ. 7 ಜನರ ವಿರುದ್ಧ ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಎಫ್ಐಆರ್. ಇನ್ಮುಂದೆ ಎಲ್ಲೆಂದರಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ಹುಷಾರ್. ಬೆಂಗಳೂರಲ್ಲಿ ಮತ್ತೆ ಶುರುವಾಗ್ತಾ ಇದೆ ಟೋಯಿಂಗ್. 2,000ವರೆಗೂ ಫೈನ್ಗೆ ಅವಕಾಶ. ಆಸ್ತಿ ತೆರಿಗೆ ಬಾಕಿದಾರರಿಗೆ ಜಿಬಿಎ ಶಾಕ್. ಆಸ್ತಿ ಸ್ವಾಧೀನಕ್ಕೆ ಜಿಬಿಎ ನಿರ್ಧಾರ. ಮೂಲ ಬೆಲೆಗೆ ಖರೀದಿಸಿ ಬಾಕಿ ತೆರಿಗೆ, ಬಡ್ಡಿ ಮನ್ನಾಗೆ ಸಿದ್ಧತೆ. ಬೆಂಗಳೂರು ಕರಗ ಶಕ್ತ್ಯೋತ್ಸವಕ್ಕಿಂದು ಚಾಲನೆ. ಧ್ವಜಾರೋಹಣದ ಮೂಲಕ ಆರಂಭ. ರಾತ್ರಿ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಪೂಜೆ. ವಿಜಯನಗರದ ಗೆದ್ದಲಗಟ್ಟೆ ಗ್ರಾಮದಲ್ಲಿ ಕರಡಿ ಹಿಂಡು ಪ್ರತ್ಯಕ್ಷ. ಜನರಲ್ಲಿ ಆತಂಕ ಸೃಷ್ಟಿ. ಸುರಕ್ಷತಾ ಕ್ರಮಕ್ಕೆ ಅರಣ್ಯ ಇಲಾಖೆಗೆ ಮನವಿ.
ದುಬಾರಿ ಡಿಫೆಂಡರ್ ಕಾರು ಖರೀದಿಸಿದ ರಚಿತಾ. ಮೊದಲು ಡ್ರೈವ್ ಮಾಡಿ ಸಂತಸಪಟ್ಟ ಶಿವಣ್ಣ ದಂಪತಿ. ಕೋಟಿ ಬೆಲೆಯ ಕಾರಿನ ಒಡತಿಯಾದ ಡಿಂಪಲ್ ಕ್ವೀನ್. ಧುರಂಧರ್ ಸಿನಿಮಾವನ್ನ ಹಾಡಿ ಹೊಗಳಿದ ತಲೈವಾ. ಪ್ರತಿ ಭಾರತೀಯನು ನೋಡಲೇಬೇಕಾದ ಚಿತ್ರ ಇದು. ಬಾಕ್ಸ್ ಆಫೀಸ್ ಕಾ ಬಾಪ್ ಅಂತ ರಜನಿಕಾಂತ್.